ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ಕಾಯಂ ಆರೋಗ್ಯ ಅಧಿಕಾರಿಗಳನ್ನು ನೇಮಕ ಮಾಡುವ ಜೊತೆಗೆ ಇವತ್ತು ಗ್ರಾಮೀಣ ಪ್ರದೇಶದ ಬಡ ರೈತ ಕೂಲಿ ಕಾರ್ಮಿಕರಿಗೆ, ಗರ್ಭಿಣಿಯರಿಗೆ, ಮಕ್ಕಳಿಗೆ ವಿತರಣೆ ಮಾಡಬೇಕಾದಂತಹ ಔಷಧಿಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡದೆ ಅಲ್ಲಿನ ವೈದ್ಯರು ಮತ್ತು ಅಲ್ಲಿನ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಇವತ್ತು ಅದನ್ನು ಬೀದಿಯಲ್ಲಿ ಸುರಿದು ಬೆಂಕಿಯುವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಸರ್ಕಾರಿ ಆಸ್ಪತ್ರೆಗಳ ಭ್ರಷ್ಟಾಚಾರ, ವೈದ್ಯರ ನಿರ್ಲಕ್ಷ್ಯ, ಅಲ್ಲಿನ ಸಿಬ್ಬಂದಿಯ ನಿರ್ಲಕ್ಷ್ಯ ಯಾವ ಮಟ್ಟಕ್ಕಿದೆ ಅಂತೇಳಿ ಇವತ್ತು ಉದಾಹರಣೆ ಸಮೇತ ಆ ಗೌನ್ಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವುದು. ಇಡೀ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಮತ್ತು ಚಿಕಿತ್ಸೆ ದೊರೆಯುತ್ತಿಲ್ಲ ಎನ್ನುವುದಕ್ಕೆ ಉದಾಹರಣೆಯಾಗಿದೆ. ಆರೋಗ್ಯ ಸಚಿವರೇ ಎಲ್ಲಿದ್ದೀಯಪ್ಪ? ದಿನೇಶ್ ಗುಂಡೂರಾವ್ರೆ ಎಲ್ಲಿದ್ದೀರಾ? ಇವತ್ತು ಸುಮಾರು 15-20 ದಿನಗಳಿಂದ ಮುಂಗಾರು ಮಳೆಯ ಆರ್ಭಟಕ್ಕೆ ತೇವಾಂಶ ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳಿಂದ ಹಿರಿಯರಿಗೆ ಎಲ್ಲರಿಗೂ ವೈರಲ್ ಫೀವರು ನಿರಂತರವಾಗಿ ಬರ್ತಾ ಇದೆ. ಅದರ ಸಮರ್ಪಕ ಚಿಕಿತ್ಸೆ ಸಿಗ್ತಾ ಇಲ್ಲ. ಗಡಿಭಾಗಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನೆಪ ಮಾತ್ರಕ್ಕೆ ಇದೆ ಹೊರತುನು ತಾಜ್ ಮಹಲ್ ಆಗನ್ನ ಹೆಚ್ಚಾಗಿ ಚೆನ್ನಾಗಿದೆ. ಸುಣ್ಣ ಬಣ್ಣ ಹೊಡೆದು ಕೋಟಿ ಲೆಕ್ಕದಲ್ಲಿ ಇವತ್ತು ಅದನ್ನು ಉದ್ಘಾಟನೆ ಮಾಡಿರುವಂತಹ ಸ್ಥಳೀಯ ಶಾಸಕರಿರ್ಬೋದು ಮತ್ತು ಆರೋಗ್ಯ ಮಂತ್ರಿಗಳಿರ್ಬೋದು, ಸಮರ್ಪಕವಾಗಿ ಚಿಕಿತ್ಸೆ ದೊರೆಯಿಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆ ಯಾಕಿರಬೇಕು? ಇವತ್ತು ಆ ಮಕ್ಕಳಿಗೆ ಬಾಧಿಸುತ್ತಿರುವ ವೈರಲ್ ಫೀವರ್ ನಿಯಂತ್ರಣಕ್ಕೆ ಖಾಸಗಿ ಆಸ್ಪತ್ರೆಗಳಲ್ಲಿ ದುಬಾರಿ ವೆಚ್ಚ ಕೊಡಬೇಕು, ಇಲ್ಲ ಅಂದ್ರೆ ನಕಲಿ ವೈದ್ಯರನ್ನು ಅವಲಂಬಿಸಬೇಕು. ಇಂತಹ ಪರಿಸ್ಥಿತಿ ಇದ್ರೂ ಸಹ ಸರ್ಕಾರದಿಂದ ಬರುವಂತಹ ಈ ಒಂದು ಔಷಧಿಗಳನ್ನು ಸಮರ್ಪಕವಾಗಿ ರೈತರಿಗೆ, ಗ್ರಾಮೀಣ ಪ್ರದೇಶದ ಬಡ ಕೂಲಿ ಕಾರ್ಮಿಕ ವಿತರಣೆ ಮಾಡದೆ ಅದನ್ನು ಗೋದಾಮುಗಳಲ್ಲಿ ಇಟ್ಟುಕೊಂಡು ಅದನ್ನು ಆ ಡೇಟು ಮುಗಿದ ನಂತರ ಅದನ್ನು ಎತ್ಕೊಂಡೋಗಿ ರಾಜಾರೋಷವಾಗಿ ಇವತ್ತು ಬೀದಿಗಳಲ್ಲಿ ಸುಟ್ಟಾಕ್ತಿರಲ್ಲ. ಆ ಒಂದು ವೈದ್ಯರಿಗೆ ಮಾನ ಮರ್ಯಾದೆ ಎನ್ನುವುದಿಲ್ವಾ? ಸರ್ಕಾರಿ ಸಂಬಳ ಪಡೆದು ಸರ್ಕಾರಿ ಗ್ರಾಮೀಣ ಸೇವೆ ಮಾಡಬೇಕಾದ ವೈದ್ಯರು ಈ ತರ ನಿರ್ಲಕ್ಷ್ಯ ಮಾಡಿದ್ರೆ ಇನ್ನ ಜನಸಾಮಾನ್ಯರ ಆರೋಗ್ಯವನ್ನು ಕಾಪಾಡೋದು ಯಾರು ಸ್ವಾಮಿ? ಈ ಕೂಡಲೇ ನಾವು ಮಾನ್ಯ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರನ್ನು, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ರೈತ ಸಂಘದಿಂದ ದಿನದ 24 ಗಂಟೆಯಲ್ಲಿ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗಳ ನಿಯಂತ್ರಣಕ್ಕೆ ಕಾಯಂ ಆರೋಗ್ಯ ಅಧಿಕಾರಿಗಳನ್ನು, ಆರೋಗ್ಯ ವೈದ್ಯರನ್ನು ನೇಮಕ ಮಾಡಬೇಕು. ಮತ್ತೆ ಆ ಬಡವರಿಗೆ ವಿತರಣೆ ಮಾಡಬೇಕಾದಂತ ಔಷಧಿಗಳನ್ನು ವಿತರಣೆ ಮಾಡದೆ ಗೋದಾಮನ್ನು ಗಂಭೀರವಾಗಿ ಪರಿಗಣಿಸಿ ಅಲ್ಲಿನ ಸಿಬ್ಬಂದಿ ಮತ್ತು ವೈದ್ಯರನ್ನು ಅಮಾನತು ಮಾಡಬೇಕಂತೇಳಿ ರೈತ ಸಂಘದಿಂದ ಶೀಘ್ರದಲ್ಲಿಯೇ ತಾಲೂಕು ಸರ್ಕಾರಿ ಆಸ್ಪತ್ರೆ ಮುಂಭಾಗ ಜಾನುವಾರುಗಳು ಮತ್ತು ಕಣ್ಣಿಗೆ ಕಪ್ಪು ಬಟ್ಟುಕೊಂಡು ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅಲ್ಲಿನ ಸಿಬ್ಬಂದಿ ಮತ್ತು ವೈದ್ಯರನ್ನು ಅಮಾನತು ಮಾಡಬೇಕಂತೇಳಿ ರೈತ ಸಂಘದಿಂದ ಶೀಘ್ರದಲ್ಲಿಯೇ ತಾಲೂಕು ಸರ್ಕಾರಿ ಆಸ್ಪತ್ರೆ ಮುಂಭಾಗ ಜಾನುವಾರುಗಳು ಮತ್ತು ಕಣ್ಣಿಗೆ ಕಪ್ಪು ಬಟ್ಟಿಕೊಂಡು ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸರ್ಕಾರ ಆಸ್ಪತ್ರೆಯಲ್ಲಿ ಬಡವರಿಗೆ ಸಿಗದ ವೈದ್ಯ ಚಿಕಿತ್ಸೆ ಇವತ್ತು ಸರ್ಕಾರದಿಂದ ಸಾಕಷ್ಟು ಕೋಟಿಗಳು ಬಿಡುಗಡೆ ಮಾಡಿ ಏನು ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಇತ್ಯಾದಿ ಎಲ್ಲ ಔಷಧಿಗಳು ಸೇರಿ ಸರ್ಕಾರ ಕೊಡ್ತಾ ಇದೀವಿ ಅಂತ ಬೊಬ್ಬೆ ಬಡ್ಕೊತಾ ಇವ್ರೆ. ಈ ರಾಜ್ಯದ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ರವರಿಗೆ ಕೇಳೋಕ್ಕೊಂದು ಬಯಸ್ತಾ ಇದ್ದೀನಿ, ನೀವು ಕಳಿಸ್ತಾ ಇರ್ತಕ್ಕಂಥ ಔಷಧಿ ಸಕಾಲಕ್ಕೆ ಪೂರೈಕೆ ಮಾಡ್ತಾ ಇದ್ದಾರಾ ಅಥವಾ ಮಾಡ್ತಾ ಇಲ್ವಾ? ಇವತ್ತು ಶ್ರೀನಿವಾಸಪುರ ತಾಲೂಕಿನ ಗಡಿಭಾಗಗಳು ರಾಯಲ್ಪಾಡ್ ಆಗ್ಬೋದು, ಗೌನ್ಪಲ್ಲಿ ಆಗ್ಬೋದು, ಬಡವರಿಗೆ ಚಿಕಿತ್ಸೆ ಸಿಗ್ತಾ ಇದೆಯಾ? ಆ ವೈದ್ಯರಿಗೆ ಸಮರ್ಪಕವಾಗಿ ಸರ್ಕಾರ ಸಂಬಳ ಮಾತ್ರ ಕೊಡ್ತಾ ಇದೆ ಸಮಯಕ್ಕೆ ಸರಿಯಾಗಿ. ಅವನು ಹಾಜರಾತಿ ಸಮಯಕ್ಕೆ ಆದರೂ ಸರಿ, ಆಗದಿದ್ರೂ ಸರಿ, ಬಡವರಿಗೆ ಹೋದಂಥ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಹೋದ್ರೆ ಕೂಡ ವೈದ್ಯ ಸಿಗ್ತಾ ಇಲ್ಲ. ಏನು ಇವತ್ತು ಕೋಲಾರ ಜಿಲ್ಲೆಯ DS ಅಧಿಕಾರಿ ಆಗ್ಬೋದು, DHO ಆಗ್ಬೋದು, ಇವತ್ತು ನೋಡ್ತಾ ಇದ್ವಿ ಮೂಲೆಯಲ್ಲಿ ವೈರಲ್ ಫೀವರು, ಚಿಕನ್ ಗುನ್ಯಾ, ಡೆಂಗು ಜ್ವರ, ಯಾವ ರೀತಿ ನೀವು ಆರೋಗ್ಯ ನಿಯಂತ್ರಣ ಮಾಡ್ತಾ ಇದೀವಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನಾದ್ರೂ ಈ ಸರ್ಕಾರಕ್ಕೆ ಸ್ವಾಭಿಮಾನ ಗೌರವ ನಿರೋಧಾದ್ರೆ ನೋಡಿ, ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ವೈರಲ್ ಫೀವರು, ಚಿಕನ್ ಗುನ್ಯಾ, ಡೆಂಗು ಜ್ವರ ಕಾಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ಒಂದಂದ್ರೆ ಒಂದು ಔಷಧಿನೇ ಸಿಗ್ತಾ ಇಲ್ಲ, ಪ್ರೈವೇಟ್ಗೆ ಬರೆದು ಕೊಡ್ತಾರೆ. ಈ ಎಕ್ಸಾಂಪಲ್ಗೆ ನಾಯಿ ಬೆಕ್ಕು ಕೂಡ ಸಿಗ್ತಲ್ಲ ಬಿಡಿ ಈ ಸರ್ಕಾರದಲ್ಲಿ ವೈದ್ಯಕೀಯ ಚಿಕಿತ್ಸೆ ಸೇವೆಗಳು. ಹಾಗಾಗಿ ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಬಡವರ ಆರೋಗ್ಯ ಬಗ್ಗೆ ಗಮನ ಕೊಟ್ಟು ಏನು ಬಡವರಿಗೆ ಸುಮಾರು ಔಷಧಿಗಳು ಪೂರೈಕೆ ಮಾಡಿ ಅವರಿಗೆ ತತ್ಕಾಲಕ್ಕೆ ಸಿಗೋ ತರ ಮಾಡಬೇಕು. ಇವತ್ತು ನೋಡಿ, ಸುಮಾರು ಶ್ರೀನಿವಾಸಪುರ ತಾಲೂಕಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಮೆಡಿಸಿನ್ ಅನ್ನು ಸುಟ್ಟು ಹಾಕಿದ್ದಾರೆ. ಯಾಕಂದ್ರೆ ಸಮಯಕ್ಕೆ ಬಡವರಿಗೆ ಕೊಟ್ಟಿಲ್ಲ. ಮೆಡಿಕಲ್ ಸ್ಟೋರ್ಗಳಲ್ಲಿ ಒಪ್ಪಂದ ಮಾಡ್ಕೊಂಡಿರ್ತಾರೆ ವೈದ್ಯರುಗಳು. ಹಾಗಾಗಿ ಇನ್ನು ಮುಂದೆ ಈ ರೀತಿ ಎಲ್ಲ ನಡೀದಂತೆ ಏನು ಆರೋಗ್ಯ ಸಚಿವರಾಗ್ಬೋದು, ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು,
ಸ್ಥಳೀಯ ಶಾಸಕರಾದ ಎನ್ ಕೆ ಶಿವಾರೆಡ್ಡಿ ಅವರಾಗ್ಬೋದು ಜನಪರ ನಿಂತು ಸರ್ಕಾರ ಆಸ್ಪತ್ರೆಗಳಲ್ಲಿ ಜನಕ್ಕೆ ಚಿಕಿತ್ಸೆ ಸೇವೆ ದೊರೆಯಂಗೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟಗಳು ಉಗ್ರ ಸ್ವರೂಪಕ್ಕೆ ಹೋಗುತ್ತೆ ಅಂತ ಕೂಡ ನಾವಿದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ.